ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಅವರ್ ಚಾನಲ್ ವರುಣಗಾನ. ಗೈಸ್, ವರುಣ್ ಹೊರಗಡೆ ಹೋಗಿದ್ದಾರೆ. ನಾವು ಇವಾಗ ತಾನೇ ಜಿಮ್ ಮುಗಿಸ್ಕೊಂಡು ಸ್ವಲ್ಪ ಹೊತ್ತಾಯಿತು ಬಂದು. ನಾನು ರೆಸ್ಟ್ ಮಾಡ್ತಾ ಇದ್ದೀನಿ. ಏನೋ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ವರುಣ್ ಹೊರಗಡೆ ಹೋಗಿದ್ದಾರೆ. ಇನ್ನೇನು ಬರ್ತಾರೆ. ಏನಪ್ಪ ಅಂದರೆ ಥೈಲ್ಯಾಂಡ್ಗೆ ಹೋಗಿದ್ವಿ. ಥೈಲ್ಯಾಂಡಿಂದ ಬಂದಾಗಿಂದನೂ ನಮ್ಮ ಡಯಟ್ ಆಗಿರ್ಬೋದು, ವರ್ಕೌಟ್ಸ್ ಆಗಿರ್ಬೋದು ಎಲ್ಲ ಸ್ವಲ್ಪ ತಪ್ಪೋಗ್ಬಿಟ್ಟಿದೆ. ಪ್ರಾಪರಾಗಿ ಮತ್ತೆ ಟ್ರ್ಯಾಕಿಗೆ ಬರೋದಕ್ಕೆ ತುಂಬಾ ಕಷ್ಟ ಆಗ್ತಾಯಿದೆ ನನಗೆ. ವರುಣೇನೋ ಮಾಡಿಬಿಡ್ತಾರೆ, ವರ್ಕೌಟ್ ಮಾಡಬೇಕು ಅಂದರೆ ಮಾಡಿಬಿಡ್ತಾರೆ. ವರುಣ್ ಹೇಗೆ ಅಂದರೆ ವರ್ಕೌಟ್ ಅಂದ ತಕ್ಷಣ ವರ್ಕೌಟ್ ಮಾಡಿಬಿಡ್ತಾರೆ. ಡಯಟ್ ಮಾಡಬೇಕು ಇವತ್ತಿಂದ ಅಂದರೆ ಡಯಟ್ ಮಾಡಿಬಿಡ್ತಾರೆ, ಡಯಟ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆ್ಯಂಡ್ ಲಾಂಗ್ ಟರ್ಮಿಗೂ ಕೂಡ ಮಾಡ್ತಾರೆ ರಿಸಲ್ಟ್ಸ್ ಬರೋವರೆಗೂ. ನಂದು ಹೇಗೆ ಅಂದರೆ ನಾನು ಮತ್ತೆ ವಾಪಸ್ ಟ್ರ್ಯಾಕಿಗೆ ಬರೋದು ತುಂಬಾ ಕಷ್ಟ. ತಿಂಗಳಾನ್ಗಟ್ಲೆ ತೊಗೊತೀನಿ ಮತ್ತು ಅದೇ ಸೇಮ್ ಡಯಟ್ ಫಾಲೋ ಮಾಡೋಕ್ಕೆ, ವರ್ಕೌಟ್ ಫಾಲೋ ಮಾಡೋಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ನನಗೆ. ಸೊ ಇವತ್ತು ಫೈನಲಿ ನಾನು ಸ್ಟಾರ್ಟ್ ಮಾಡಿದ್ದೀನಿ. ವರ್ಕೌಟ್ ಆಗಿರ್ಬೋದು, ಡಯಟ್ ಆಗಿರ್ಬೋದು. ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಅಂತ ನನ್ನ ಒಂದು ಡಯಟ್ ರೋಟೀನ್. ಗೈಸ್, ಇನ್ನೊಂದೇನಪ್ಪ ಅಂದರೆ ಈ ಚಾನಲ್ ನ್ಯೂ ಚಾನಲ್, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಲೈಕ್ ಮಾಡಿ. ಈ ಚಾನಲ್ ನೇಮ್ ಬಂದು ವರುಣಗಾನ ಅಂತ. ನನ್ನ ಹಸ್ಬೆಂಡ್ ನೇಮ್ ವರುಣ್, ನನ್ನ ನೇಮ್ ಗಾಯನ ಪ್ರಿಯಾ. ಎರಡೂ ನೇಮ್ ಸೇರಿ ವರುಣಗಾನ ಅಂತ. ಚೆನ್ನಾಗಿದೆ ಅಲ್ವಾ ನೇಮ್? ಸೊ ಸಬ್ಸ್ಕ್ರೈಬ್ ಆಗಿ ಗೈಸ್, ಪ್ಲೀಸ್ ಸಪೋರ್ಟ್ ಮಾಡಿ. ನಾವು ಇವಾಗ ಟೆಂಪಲ್ಗೆ ಅಂತ ಹೊರಡ್ತಾ ಇದ್ದೀವಿ. ಇವತ್ತು ಸಾಟರ್ಡೆ ಅಲ್ವಾ. ನಾನು ವರುಣ್ಣು ನಮ್ಮ ಮದುವೆಗಿನ ಮುಂಚಿಂದನೂ ಟೆಂಪಲ್ಗೆ ಸ್ಯಾಟರ್ಡೆ ಹೋಗ್ತಾನೆ ಇರ್ತೀವಿ. ಟಮಟ್ಕಲ್ಗೆ ನಮ್ಮ ಚಿತ್ರದುರ್ಗದಲ್ಲಿದೆ. ಸೊ ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೊರಡ್ತಾ ಇದ್ದೀವಿ. ಮನೆ ರುಚಿ ಅಲ್ಲೇ ಚೆನ್ನಾಗಿದೆ. ಗೈಸ್, ನಾವು ಟೆಂಪಲ್ಗೆ ರೀಚ್ ಆಗಿದ್ದೀವಿ. ಇಲ್ಲಿ ಮದುವೆ ನಡೀತಾ ಇದೆ. ಸೊ ಅಲ್ಲೊಂದು ಹಾಲ್ ಇದೆ ಒಳಗಡೆ ಇದೆ. ಅಲ್ಲಿ ಅದೇ ಹಾಲು ಚೌಲ್ಟ್ರಿ. ಯಾಕೆ ಮರ್ತೋಗಿದೀಯಾ? ಮೋಸ್ಟ್ಲಿ ಇಲ್ಲ, ಇವಾಗಿಲ್ಲ ಮದುವೆ ಮುಗ್ದಿದ್ಯಾ? ಇವಾಗ ಸ್ಟಾರ್ಟ್. ಇವತ್ತು ರಿಸೆಪ್ಷನ್ ಇರ್ಬೋದು ಮೋಸ್ಟ್ಲಿ. ಗೈಸ್, ದರ್ಶನ ಮುಗೀತು. ವರುಣ್ ಪ್ರಸಾದ ಇಸ್ಕೊಂಬರ್ತೀನಿ ಅಂತ ಅಲ್ಲಿ ಹೋಗಿದ್ದಾರೆ. ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಪ್ರಸಾದ ಇದೆ ಇಲ್ಲಿ. ಪ್ರಸಾದ ಉಪ್ಪಿಟ್ಟು ಕೇಸರಿ ಬಾತು. ನಾವಿವಾಗ ಇದನ್ನು ತಿಂದು ಡ್ರೈವ್ ಅಂತ ಹೊರಡ್ತೀವಿ. ಏನು ವರುಣ್? ಚೆನ್ನಾಗಿದಲ್ಲ ಗೈಸ್. ನಾವಿವಾಗ ದರ್ಶನ ಮುಗಿಸ್ಕೊಂಡು ಈಗ ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ. ಏನು ವರುಣ್? ಪ್ರಸಾದ ತಿನ್ಕೊಂಡು ತಿಂದ್ವಿ ಇವಾಗ. ಬಟ್ ಟಿಫನ್ ತಿನ್ಕೊಂಡ್ ಬಂದಿದ್ವಿ, ಇಡ್ಲಿ. ಬಟ್ ಇಲ್ಲಿ ಸ್ವಲ್ಪ ಅದು ಪಾಯಸ ನೋಡಿದ್ಮೇಲೆ ಸ್ವಲ್ಪ ಇಷ್ಟ ಆಯಿತು. ಪಾಯಸ ತಿಂದ್ವಿ. ಆಮೇಲೆ ಅಲ್ಲಿ ಉಪ್ಪಿಟ್ಟು ಕೇಸರಿ ಬಾತ್ ನೋಡಿದ್ವಿ, ಅದನ್ನು ತಿಂದ್ವಿ. ಅದೇನು ಸ್ವಲ್ಪ ತೊಂದರೆ ಇಲ್ಲ, ಪರವಾಗಿಲ್ಲ. ಚೆನ್ನಾಗಿತ್ತು, ಅಂದರೆ ಒಳ್ಳೆ ಟೇಸ್ಟಿಯಾಗಿತ್ತು. ಇವಾಗ ಫೇವ್ರೇಟ್ ಸ್ಪಾಟಿಗೆ ಹೋಗ್ತಾ ಇದ್ದೀವಿ. ಎಲ್ಲಿ? ಅಯ್ಯೋ, ಫುಲ್ ಫೇವ್ರೇಟ್ ಸ್ಪಾಟ್. ಗಾಯನ ಫೇವ್ರೇಟ್ ಸ್ಪಾಟ್ ಅದು. ಯಾವುದು? ಅದೇ ಕಾಫಿ ಕುಡಿಯೋಕ್ಕೆ ಪಾಕಶಾಲ. ಶುಗರ್ ಇದು ತಂದ? ಶುಗರ್ ಫ್ರೀ ತಂದೆ. ಏನಕ್ಕೆ ಮರ್ತು ಬಂದಿದೆ ಕಾರಲ್ಲಿ? ನೀನೋಗಿ ತೊಗೊಂಬ ಅಂತ ನಾನು ನಿನಗಂದೆ, ನೀನು ತೊಗೊಂಬರ್ಲಿಲ್ಲ. ನಾನೇ ಎದ್ದು ಹೋಗಿ ತೊಗೊಂಡು ಬಂದೆ. ಅದನ್ನ ಏನಕ್ಕೆ ಮೆನ್ಷನ್ ಮಾಡ್ತಿದ್ಯಾ? ಬಿಸಿಲಲ್ಲಿ ನನಗೆ ಒಬ್ಳಿಗೆ ಕಳಿಸಿದೆ ನೀನು. ಜಿಮ್ ಎಷ್ಟು ಗಂಟೆಗೆ? ಜಿಮ್ ಇವತ್ತು 5:30-6 ಗಂಟೆಗೆ ಹೋಗೋಣ. 6 ಗಂಟೆಗೆ ಆಗಲ್ಲ, ತುಂಬ ಲೇಟ್ ಆಗುತ್ತೆ. 5:30 ಹೋಗೋಣ. ಇವಾಗ ಸ್ಟ್ರಾಂಗ್ 5:30 ಆಗಲ್ಲ. 4 o'clock. 4 o'clock ಭಾಳ ಬೇಗ ಆಗ್ಬಿಡುತ್ತೆ. ಬಾಗ್ಲಿ ಬಿಡು. ಸ್ಟ್ರಾಂಗ್ ಮ್ಯಾಟ್ ಅಲ್ವಾ ಇವತ್ತು, ಅದಕ್ಕೆ ಟೈಮ್ ಆಗುತ್ತೆ. ಸ್ಟ್ರಾಂಗ್ ಮ್ಯಾಟ್ ಅಂದರೆ ವೀಕ್ಲಿ 2 days ಮಾಡೋದು ಅಂತ ಡಿಸೈಡ್ ಆಗಿದೆ. ಇಲ್ಲ, ವೀಕ್ಲಿ 2 days. ವೀಕ್ಲಿ 1 time ಸಾಕು. ಹೆಂಗೆ ನಡೀತಿದೆ ನಿಂದು ವೆಯ್ಟ್ ಲಾಸ್ ಜರ್ನಿ? ನಡೀತಾ ಇದೆ ಹಂಗೆ. ಥೈಲ್ಯಾಂಡ್ಗೆ ಹೋಗಿ ಬಂದ್ಬಿಟ್ಟು ಸ್ವಲ್ಪ ಕೆಟ್ಟೋಗಿತ್ತು. ಮತ್ತೆ ಇವಾಗ ಟ್ರ್ಯಾಕಿಗೆ ಬಂದಿದೆ.
ವರ್ಕೌಟು ವರ್ಕೌಟ್ಸ್ ಎಲ್ಲ ನಡೀತಾ ಇದೆ. ಡಯಟ್ ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು, ಆಮೇಲೆ ಇವಾಗ ಅಡ್ಜಸ್ಟ್ ಆಯಿತು. ಗೈಸ್, ವರುಣ್ ಆ್ಯಂಡ್ ಐ ಜಸ್ಟ್ ಕೇಮ್ ಟು ದ ಜಿಮ್. ನಾನೊಂದು 3 ವೀಕ್ಸ್ವರೆಗೂ ನಾನು ಸ್ಟ್ರಾಂಗ್ ಮ್ಯಾಟ್ ಮಾಡಿರಲಿಲ್ಲ, ಯಾಕೆ ಅಂದರೆ ಕೈ ಸ್ವಲ್ಪ ಪೇನ್ ಆಗಿತ್ತು ಅಂತ ಹೇಳಿಬಿಟ್ಟು ಇವತ್ತು ಮಾಡೋಣ ಅಂತ ಇದ್ದೀನಿ. ವರುಣ್ ಮಾಡ್ತಾ ಇದ್ದಾರೆ ಫಸ್ಟ್, ವರುಣ್ ಆದಮೇಲೆ ನನ್ನ ಟರ್ನು. ಇದಾದಮೇಲೆ ಕಾರ್ಡಿಯೋ 1.5 hour ಕಾರ್ಡಿಯೋ ಮಾಡಿಕೊಂಡು ನಾವು ಹೊರಡ್ತೀವಿ. ಗೈಸ್, ಯು ನೋ ವಾಟ್, ವಿ ಲಾಸ್ಟ್ ಸೋ ಮಚ್ ವೇಟ್. ನಿಮಗೆ ವರುಣ್ ಹೇಳ್ತಾರೆ ನೆಕ್ಸ್ಟ್ ವ್ಲಾಗ್ಸಲ್ಲಿ ಅವರು ಏನೇನು ಡಯಟ್ಸ್ ಎಲ್ಲ ಫಾಲೋ ಮಾಡ್ತಾ ಇದ್ದಾರೆ, ವರ್ಕೌಟ್ಸ್ ಎಲ್ಲ ಫಾಲೋ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ನಾನು ಕೂಡ ವೆಯ್ಟ್ ಲಾಸ್ ಮಾಡಿದ್ದೀನಿ, ಬಟ್ ನನಗೂ ಜಾಸ್ತಿ ತುಂಬ ಒಳ್ಳೆಯ ರಿಸಲ್ಟ್ಸ್ ಬಂದಿರೋದು ವರುಣ್ಗೆ. ಯಾಕಂದರೆ ನಾನು ಮಧ್ಯೆ ಮಧ್ಯೆ ಸ್ವಲ್ಪ ಚೀಟ್ ಎಲ್ಲ ಮಾಡಿಬಿಡ್ತೀನಿ, ಅದು ಇದು ತಿನ್ನೋದು, ಜಂಕ್ ಫುಡ್, ಚೀಟ್ ಮೀಲ್ಸ್ ಎಲ್ಲ ತೊಗೊಂಡ್ಬಿಡ್ತೀನಿ. ಬಟ್ ವರುಣ್ ಹಾಗಲ್ಲ, ತುಂಬಾ ಸ್ಟ್ರಿಕ್ಟ್ ಡಯಟು, ಸ್ಟ್ರಿಕ್ಟ್ ವರ್ಕೌಟು. ನನಗೂ ಜಾಸ್ತಿ ಒಳ್ಳೆ ರಿಸಲ್ಟ್ಸು ವರುಣಿಗೆ ಬಂದಿದೆ ವೆಯ್ಟ್ ಲಾಸಲ್ಲಿ. ಗೈಸ್, ನಾವು ಜಿಮ್ ಮುಗಿಸ್ಕೊಂಡು ಇವಾಗ ಜ್ಯೂಸ್ ಕುಡಿಯೋಣ ಅಂತ ಹೇಳಿಬಿಟ್ಟು ಬಂದಿದ್ದೀವಿ. ಯಾಕೆ ಅಂದರೆ ಇಲ್ಲೇ ಪಕ್ಕದಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದು ತೊಗೊಳೋದು, ಅದೆಲ್ಲ ತೊಗೊಂಡು ಇವಾಗ ಜ್ಯೂಸ್ ಕುಡ್ಕೊಂಡು ನಾವು ಮನೆಗೆ ಹೊರಡ್ತೀವಿ. ಹೇ ಗೈಸ್, ನಾವು ಜಿಮ್ಮಿಂದ ಬಂದು ತುಂಬ ಹೊತ್ತಾಯಿತು. ನಾನು ಹಾಗೆ ಕುತ್ಕೊಂಡಿದ್ದೀನಿ. ಬಂದ ತಕ್ಷಣ ತುಂಬಾ ತಲೆನೋವು ನನಗೆ. ಆ್ಯಂಡ್ ಯಾಕೋ ಗೊತ್ತಿಲ್ಲ, ಇದಕ್ಕಿದ್ದಂಗೆ ಯಾಕೋ ಸ್ವಲ್ಪ ಫೀವರ್ ಬರೋ ರೀತಿ ಆಗ್ತಾಯಿದೆ. ಸೊ ಅದಕ್ಕೆ ವರುಣ್ ಟ್ಯಾಬ್ಲೆಟ್ಸ್ ಏನಾದರೂ ತೊಗೊಂಬರ್ತೀನಿ ಅಂತ ಹೇಳಿ ಹೊರಗಡೆ ಹೋಗಿದ್ದಾರೆ. ಇನ್ನೂ ಊಟ ಆಗಿಲ್ಲ, ಊಟ ಮಾಡಿ ನಾನು ಟ್ಯಾಬ್ಲೆಟ್ಸ್ ತೊಗೋತೀನಿ. ನನಗೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಓಪನ್ ಮಾಡೋಕ್ಕೂ ಆಗ್ತಾಯಿಲ್ಲ, ಅಷ್ಟೊಂದು ತಲೆನೋವ್ತಾ ಇದೆ. ಯಾಕೋ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಸ್ಟಾರ್ಟ್ ಆಗೋಯಿತು ತಲೆನೋವು. ಸೊ ಊಟ ಮಾಡಿ ಟ್ಯಾಬ್ಲೆಟ್ಸ್ ತೊಗೊಂಡು ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.